ಈ ಕತೆ ಬಂದು ತುಂಬಾ ಬುದ್ಧಿವಂತ ಆಗಿರೋ ಸುಮನ್ ಬಗ್ಗೆ. ಅವನಿಗೆ ಅಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ಊರಲ್ಲಿರೋ ಯಾವುದೋ ಒಂದು ಡಾಬಾದಲ್ಲಿ ಅವನು ಕೆಲಸ ಮಾಡಿಕೊಂಡು ಅವನ ಜೀವನ ನಡೆಸ್ತಾ ಇದ್ದ. ಸುಮನು ತುಂಬಾನೇ ಬಡವ, ಆದ್ರೆ ಮನ್ಸು ತುಂಬಾ ಒಳ್ಳೇದು. ಅವನು ಪ್ರತಿದಿನ ತಾನು ತಿನ್ನೋ ಊಟದಲ್ಲಿ ಒಂದು ತುತ್ತು ಅವನ ಫ್ರೆಂಡ್ ಆಗಿರೋ ಮೀನಿಗೆ ತಂದು ಹಾಕ್ತಿದ್ದ. ಹೇಗಿದ್ಯಾ ಗೆಳೆಯ? ಸುಮನ್ ಡಾಬಾದಲ್ಲಿ ಚುರುಕ ಕೆಲಸ ಮಾಡ್ತಾ ಇರೋದನ್ನ ಅಲ್ಲಿ ಬಂದ ಒಬ್ಬ ವ್ಯಕ್ತಿ ಕಣ್ಣು ಅವನ್ ಮೇಲ್ ಬಿತ್ತು. ಮತ್ತೆ ಅವನ್ ಸುಮನ್ಗೆ ತನ್ನ ಜೊತೆ ಬರೋದಿಕ್ಕೆ ಒಂದು ಆಫರ್ ಕೊಟ್ಟ. ನಾನು ಏನ್ ಮಾಡ್ಬೇಕಾಗುತ್ತೆ? ಒಂದ್ 40 ದಿನ ಆರಾಮಾಗಿರ್ಬೇಕು, ಮತ್ತೆ ಹೊಟ್ಟೆ ತುಂಬಾ ತಿನ್ಕೊಂಡಿರ್ಬೇಕು, ಮತ್ತೆ 41ನೇ ದಿನ ಒಂದ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ಬೇಕಷ್ಟೇ. ಅದಕ್ ಬದಲಾಗಿ ನಿನಗೆ 10 ಸ್ವರ್ಣ ಮುದ್ರೆಗಳನ್ನ ಕೊಡ್ತೀನಿ. ಒಂದು ಕೆಲ್ಸಕ್ ಮುಂಚೆ 9 ಕೆಲ್ಸ ಆದ್ಮೇಲೆ ಹೇಳು, ಹೇಗನ್ನಿಸ್ತು ಈ ಕೆಲಸ ನಿನಗೆ? ಆ ಆಫರ್ ಕೇಳಿದ ತಕ್ಷಣ ಸುಮನ್ ಅಲ್ಲೇ ಕಳೆದೋಗ್ಬಿಡ್ತಾನೆ. ಆ ಕ್ಷಣ ಸುಮನ್ ಡಾಬಾ ಕೆಲ್ಸ ಬಿಟ್ಟು ಚಂಟು ಜೊತೆ ಹೊರಟೋಗ್ತಾನೆ. ಇವತ್ತಿನಿಂದ ನಿನ್ನ ಆರಾಮ ದಿನಗಳು ಶುರು ಆಯ್ತು ಅಂತಾನೆ ಅನ್ಕೋ. ಆರಾಮಾಗಿ ಊಟ ಮಾಡು, ಮಲಗು, ಮತ್ತೆದೇಳು, ತಿನ್ನು, ಓಡಾಡು, ಮಲಗು, ಮತ್ತೆ ತಿನ್ನು, ಓಡಾಡು, ಮಲಗು. ಒಂದು ದಿನ ಪೂರ್ತಿ ಆಯ್ತು. ಕೊನೆಗೂ ಸುಮನ್ನ 40 ದಿನದ ಕ್ವಾರಂಟೈನ್ ಮುಗೀತು. ಈಗ ಕೆಲ್ಸ ಮಾಡೋಂತ ದಿನ ಅಂದ್ರೆ 41ನೇ ದಿನ ಬಂತು. ಕೊಟ್ಟಿರೋ ಮಾತಿನ ಪ್ರಕಾರ ಚಂಟು ಕೆಲ್ಸ ಕೊಡೋಕ್ ಮುಂಚೆನೆ ಒಂದು ಚಿನ್ನದ ನಾಣ್ಯನ ಸುಮನ್ ಕೊಟ್ಟು ಅವನ್ ಜೊತೆ ಕರ್ಕೊಂಡು ಹೋಗ್ತಾನೆ. ಹಾಗೆ ನಡೀತಾ ನಡೀತಾ ಒಂದು ದಟ್ಟ ಕಾಡಿನ ಪಕ್ಕ ಒಂದು ಬೆಟ್ಟದ ಮೇಲೆ ಹೋಗ್ತಾರೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ. ಈ ಕಾಡಿನ ಹಣ್ಣು ತುಂಬಾನೇ ಬೆಲೆ ಬಾಳುವಂತದ್ದು. ನಾನಿಲ್ಲಿಂದ ತುಂಬಾ ಹಣ್ಣುಗಳನ್ನ ತಗೊಂಡು ಹೋಗ್ಬೇಕು ಅಂತಿದ್ದೀನಿ. ಆದ್ರೆ ಈ ಚೀಲದಲ್ಲಿ ಎಷ್ಟು ಹಣ್ಣು ತುಂಬುತ್ತೆ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಒಂದ್ಸಲ ಪ್ರಯೋಗ ಮಾಡೋದಕ್ಕೆ ನೀನ್ ಇದ್ರೊಳಗಡೆ ಕೂತ್ ನೋಡ್ತೀಯಾ? ಅದರಿಂದ ಈ ಚೀಲ ಎಷ್ಟು ಭಾರ ಆಗುತ್ತೆ ಅಂತ ನನಗೆ ಆವಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲು. ಇದೇನ್ ಮಾಡ್ತಿದ್ದೀರಾ? ಈ ಹಗ್ಗನ ಬಿಚ್ಚಿ 2ರಷ್ಟು ಕೆಲಸ ಮಾಡಿದ್ರೆ 4ರಷ್ಟು ಫಲ. ಒಂದ್ ಸ್ವಲ್ಪ ಹೊತ್ತಿನ ವಿಷಯ ಅಷ್ಟೇ. ನಾನು ಈಗಾಗ್ಲೇ ನಿನಗೆ ಇಷ್ಟು ದಿನ ತಿನ್ಸಿದೀನಿ, ಆರಾಮ್ ಮಾಡಿಸಿದೀನಿ. ನೀನ್ ಇಲ್ಲ ಅನ್ನೋಕ್ಕಾಗಲ್ಲ. ಅಯ್ಯೋ, ನನ್ನನ್ ಬಿಡ್ಸಿ. ಇದೇನ್ ಮಾಡ್ತಿದ್ದೀರಾ ನೀವು? ಕಾಪಾಡಿ, ಕಾಪಾಡಿ, ಕಾಪಾಡಿ. ಶಬ್ಬಾಷ್. ಯಾರಾದ್ರೂ ಕಾಪಾಡಿ. ಚಿಕ್ಕಪ್ಪ, ನನ್ನ ಇಲ್ಲಿಂದ ಕರ್ಕೊಂಡೋಗಿ. ಹೆದರ್ಬೇಡ. ನಿನ್ನ ಅಕ್ಕಪಕ್ಕ ಬಿದ್ದಿರೋ ಚಿನ್ನಾಭರಣಗಳಲ್ಲಿ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಈ ಕಡೆ ಎಸಿತಾ ಇರು ಸಾಕು. ಅಲ್ಲಿರೋದನ್ನೆಲ್ಲ ಎಸಿತಿರು, ನಾನು ನಿನಗೆ ದಾರಿ ತೋರಿಸ್ತೀನಿ. ಇವಾಗಾದ್ರೂ ಹೇಳಿ ಚಿಕ್ಕಪ್ಪ. ಮೂರ್ಖ ಬಾಲಕ, ನಿನಗೆ ಅಕ್ಕಪಕ್ಕ ಅಸ್ಥಿಪಂಜರಗಳು ಕಾಣಿಸ್ತಾ ಇಲ್ವಾ? ನಿನಗಿಂತ ಮುಂಚೆ ಎಷ್ಟೋ ಜನ ಹದ್ದುಗಳಿಗೆ ಭೋಜನ ಆಗಿದ್ದಾರೆ. ಈಗ ನಿನ್ನ ಸಮಯ ಬಂದಿದೆ. ಇದೇನ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ನಾನು ನದಿಗೆ ಹಾರಿದ್ರೆ ಒಂದ್ ಪಕ್ಷ ಬದುಕೊಂಬೋದು,
ಇಲ್ಲಾಂದ್ರೆ ಖಂಡಿತವಾಗ್ಲೂ ಇದು ನನ್ನನ್ನ ಒಂದ್ ಮೂಳೆನೂ ಬಿಡ್ದಂಗ್ ತಿನ್ಬಿಡುತ್ತೆ. ಮಕ್ಳೇ, ಇದ್ಯಾವ ನದಿ ಅಂದ್ರೆ ಸುಮನ್ ಊರಿನ ಪಕ್ಕ ಹರಿತಾ ಇದ್ದಿದ್ದು. ಮತ್ತೆ ನಿಮ್ಗೆಲ್ಲ ಕತೆ ಶುರು ಮಾಡಿದಾಗ ಮೀನಿನ ಬಗ್ಗೆ ಹೇಳಿದ್ ನೆನ್ಪಿದೆ ಅಲ್ವಾ? ಅದೇ ಸುಮನ್ ಊಟ ಹಾಕ್ತಾ ಇದ್ದಿದ್ದು. ಅದೇ ನದಿ ಆಗಿದ್ರೆ ಆ ಮೀನಿನ ಮನೆ ಕೂಡ ಇದೇ ನದಿ ಆಗಿರತ್ತಲ್ವಾ? ಅದು ಸರಿಯಾದ ಸಮಯಕ್ಕೆ ತನ್ನ ಗೆಳೆಯನ ಕಾಪಾಡೋದಿಕ್ಕೆ ಆ ಮೀನಲ್ಲಿಗೆ ಬಂದೇ ಬಿಡ್ತು. ಧನ್ಯವಾದ ಗೆಳೆಯ. ಇವತ್ ನಿನಗೆ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ಈ ಘಟನೆ ನಡೆದು ತುಂಬಾ ದಿನಗಳೇ ಆಗಿತ್ತು. ಒಂದಿನ ಥಕ್ ಚಂಟು ಮತ್ತೆ ಆ ಊರಿಗೆ ಬಂದ ತನ್ನ ಮುಂದಿನ ಶಿಕಾರಿನ ಹುಡ್ಕೋದಿಕ್ಕೆ. ಆಗ ಅವನ್ ದೃಷ್ಟಿ ಸುಮನ್ ಮೇಲ್ ಬೀಳತ್ತೆ. ಸುಮನ್ನ ನೋಡಿ ಅವನು ಗಾಬರಿ ಆಗ್ತಾನೆ. ಅಯ್ಯೋ, ನೀನೇನಾ? ನೀನು ಆ ಕಾಡಿನಿಂದ ಹೇಗ್ ತಪ್ಪಿಸ್ಕೊಂಡ್ ಬಂದೆ? ಸುಮನ್ ತುಂಬಾನೇ ಚಾಲಾಕಿ. ಅವನ್ ಚಂಟುಗೆ ಬುದ್ಧಿ ಕಲ್ಸೋದಿಕ್ಕೆ ಒಂದು ಉಪಾಯ ಮಾಡ್ತಾನೆ. ತುಂಬಾನೇ ಸುಲಭವಾಗಿತ್ತು. ನೀವು ನನ್ನನ್ ಬಿಟ್ಟು ಹೋಗಿದ ತಕ್ಷಣ ಆ ಪಕ್ಷಿಯಿಂದ ತಪ್ಪಿಸ್ಕೊಳಕ್ಕೆ ಓಡ್ ಹೋದಾಗ ನನ್ಗೊಂದು ಗುಹೆ ಸಿಕ್ತು. ಆ ಗುಹೆ ಒಳಗಡೆ ನಮ್ ಊರಿಗೆ ಬರಕ್ಕೆ ದಾರಿ ಇದೆ. ಅಲ್ಲಿಂದಾನೆ ನಾನು ವಾಪಸ್ ಬಂದೆ ಚಿಕ್ಕಪ್ಪ. ಹಾಗಾದ್ರೆ ನಾನು ಆ ಗುಹೆಯಿಂದ ಹೋಗಿ ನನ್ನ ಚಿನ್ನಾಭರಣಗಳನ್ನ ಕದ್ಕೊಂಡ್ ಬರಬಹುದು. ನೋಡಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಾನ್ ನಿನ್ಗೆ ತುಂಬಾ ಹತ್ತಿರದವನು. ನೀನ್ ಇದುವರೆಗೂ ಯಾರಿಗೂ ಆ ಗುಹೆ ಇರೋ ಜಾಗನ ಹೇಳಿಲ್ಲ ತಾನೇ? ಇನ್ನ ಯಾರಿಗೂ ಹೇಳಿಲ್ಲ. ಶಬ್ಬಾಷ್! ಹಾಗಾದ್ರೆ ನೀನ್ ನನಗೆ ಆ ಗುಹೆ ಇರೋ ಜಾಗನ ತೋರಿಸ್ತೀಯಾ? ಅದರಿಂದ ನಾನ್ ನಿನಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ನೀನ್ ಇರೋದಕ್ಕೆ, ಜೀವನ ಮಾಡೋಕೆ, ತಿನ್ನೋಕೆ, ಮಲ್ಗೋಕೆ ಎಲ್ಲದಕ್ಕೂ ಸಾಕಾಗತ್ತೆ. ನೋಡ್ತಿರೋ? ಹೌದಾ? ಹಾಗಾದ್ರೆ ಈ ಸಲ ನೀವು ನನ್ಗೆ ಮೋಸ ಮಾಡಲ್ಲ ತಾನೆ? ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದಾದ್ಮೇಲೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಅವರು ಅದೇ ಬೆಟ್ಟಕ್ಕೆ ಹೋಗ್ತಾರೆ. ಆದ್ರೆ ಈ ಸಲ ಸ್ವತಃ ಚಂಟುನೇ ಚೀಲ ತಗೊಂಡು ಬೆಟ್ಟಕ್ಕೆ ಹೋಗ್ತಾನೆ. ಅದ್ಭುತವಾಗಿದೆ. ಚಿನ್ನಾಭರಣ, ಖಜಾನೆಗಳು. ಆ ಗುಹೆ ಇರೋ ದಾರಿ ಎಲ್ಲಿದ್ಯಪ್ಪ? ಗುಹೆ ಇರೋ ದಾರಿ? ಇಲ್ಲಂತೂ ಯಾವ ಗುಹೆನೂ ಕಾಣಿಸ್ತಿಲ್ವಲ್ಲ. ಎಲ್ಲಿದೆ ಗುಹೆ? ಯಾವ ಗುಹೆ ಹೇಳಿ? ನನ್ಗೆ ಯಾವ ಗುಹೆನೂ ಗೊತ್ತಿಲ್ಲ. ಅಯ್ಯೋ, ಇದೇ ನನಗೆ ಮೋಸ ಮಾಡ್ತಿದ್ಯಾ ನೀನು? ನಿನ್ ನೆನಪೇನಾದ್ರೂ ಹೊಟ್ಟೋಯ್ತಾ ಹೇಗೆ? ಓಹೋ ಚಿಕ್ಕಪ್ಪ, ನೀವೇನು ಅಂತ ನನಗ್ ಚೆನ್ನಾಗ್ ಗೊತ್ತಾಯ್ತು. ನನಗ್ ಮೋಸ ಮಾಡ್ದಂಗೆ ನನ್ ಗೆಳೆಯರ್ಗೂ ಮೋಸ ಮಾಡಿ ಅವ್ರನ್ನ ಮೇಲೆಗಡೆ ಕಳ್ಸಿ ಪಕ್ಷಿಗೆ ಆಹಾರ ಮಾಡಿದ್ರಲ್ಲ, ಅದೇ ತರ ನಿಮ್ಮೇಲೂ ಪ್ರಯೋಗ ಮಾಡ್ದೆ. ನೀವು ಸಿಕ್ಕಾಕೊಂಡ್ರಿ. ಅಲ್ಲಿ ಯಾವ ಗುಹೆನೂ ಇಲ್ಲ. ಏನು? ನೀನ್ ನನ್ನನ್ನೇ ಮೂರ್ಖನನ್ನಾಗಿ ಮಾಡಿದ್ಯಾ? ನಾನ್ ಯಾಕೋ ಆಸೆ ಪಟ್ಟು ನಾನೇ ಬಂದ್ ಸಿಕ್ಕಾಕೊಂಡ್ನಲ್ಲಪ್ಪ. ಅಯ್ಯೋ ಅಯ್ಯೋ, ಕಾಪಾಡಿ! ಅಯ್ಯೋ! ಸುಮನ್ ಈ ನದಿಯಲ್ಲಿ ಮುಳುಗೋದ್ರಿಂದ ಕಾಪಾಡೋದಿಕ್ಕೆ ಅವನ್ ಗೆಳೆಯ ಮೀನಿತ್ತು. ಹಾಗಾಗಿ ಅವನ್ ತಪ್ಪಿಸ್ಕೊಂಡ. ಆದ್ರೆ ಥಕ್ ಚಂಟು ಇಲ್ಲಿವರೆಗೂ ಜನಗಳಿಗೆ ಮೋಸ ಮಾಡ್ತಾ ಬಂದ. ಹಾಗಾಗಿ ಅವನನ್ನ ಕಾಪಾಡೋದಿಕ್ಕೆ ಯಾರೂ ಇರ್ಲಿಲ್ಲ. ಇದೊಂದು ಹಳೇ ಕತೆ. ವಿಜಯನಗರದಲ್ಲಿ ಭಾಸ್ಕರ್ ಅನ್ನೋ ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡ್ಬೇಕು ಅಂತ ಬರ್ತಿದ್ದ. ಆದ್ರೆ ಈ ಸಲ ಅವನ್ ಗಾಡಿಲಿ ಹಣ್ಣು, ಧಾನ್ಯಗಳು ಮತ್ತೆ ಸಾಮಗ್ರಿಗಳ ಮಧ್ಯದಲ್ಲಿ ಇನ್ನೂ ಒಬ್ರಿದ್ರು. ಅದ್ಯಾರು ಅಂದ್ರೆ ಅವನ ಗುಂಗುಂಡಾದ ಮುದ್ದಾದ ಮಗ ಭಾನುವರ್ಮ. ಭಾನು, ಈ ಕಡೆ ಸ್ವಲ್ಪ ನೋಡು ಪುಟ್ಟ. ನೀನು ವಿಜಯನಗರ ನೋಡ್ಬೇಕು ಅಲ್ವಾ? ಎಲ್ಲಿದೆ ಎಲ್ಲಿದೆ? ಅಬ್ಬಬ್ಬಾ, ಎಷ್ಟು ಚೆನ್ನಾಗಿದೆ ನೋಡಕ್ಕೆ.
ಹೇಗಿದ್ದೀರಾ ಯಜಮಾನ್ರೆ? ನಾನಂತೂ ಚೆನ್ನಾಗಿದ್ದೀನಪ್ಪ. ಕಂದ, ಹೋಗಿ ಈ ಹಣ್ಣುಗಳನ್ನೆಲ್ಲ ಚಿಕ್ಕಪ್ಪನಿಗೆ ಕೊಟ್ಬಿಡ್ಬಾ. ಸರಿ. ಚಿಕ್ಕಪ್ಪ ಚಿಕ್ಕಪ್ಪ, ಇದೇನಿದು? ಭೂತ ಭೂತ ಭೂತ, ಕಾಪಾಡಿ ಕಾಪಾಡಿ. ಅಯ್ಯೋ, ನಾನು ಹೇಳೋದೇ ಮರ್ತಿದ್ದೆ. ಭಾಸ್ಕರ್ನ ಮಿತ್ರ ಚಿರಂಜಿ ಹತ್ತಿ, ಬಾಳೆಹಣ್ಣು ಮತ್ತೆ ದ್ರಾಕ್ಷಿ ವ್ಯಾಪಾರಿ ಆಗಿದ್ದ. ಚಿರಂಜಿ ಚಿಕ್ಕಪ್ಪ. ಓಹೋ, ಈ ಸಲ ನನ್ನ ಚಿಕ್ಕ ವ್ಯಾಪಾರಿ ಮಿತ್ರನು ಬಂದಿದ್ದಾರೆ. ಕಂದ ಭಾನು, ಈ 1 ನಾಣ್ಯ ತಗೋ, ಹೋಗಿ ಸಂತೆನ ಸುತ್ಕೊಂಡ್ ಬಾ. ಅಷ್ಟ್ರಲ್ಲಿ ನಾವು ಒಂದು ಮುಖ್ಯವಾದ ಕೆಲಸನ ಮುಗಿಸ್ಕೊಂಡ್ ಬರ್ತೀವಿ. ಆಯ್ತು ಅಪ್ಪ. ಕಟ್ಟಿದ್ದ ಕರುನ ಖಾಲಿ ಮೈದಾನದಲ್ಲಿ ಬಿಟ್ಟಾಗ ಎಷ್ಟು ಖುಷಿ ಸಿಗತ್ತೋ ಅಷ್ಟೇ ಖುಷಿ ಭಾನುವರ್ಮನ್ಗೆ ವಿಜಯನಗರದ ಸಂತೆಯಲ್ಲಿ ಸಿಗ್ತಾ ಇತ್ತು. ಬಣ್ಣ ಬಣ್ಣದ ಅಂಗಡಿಗಳಿತ್ತು, ಇನ್ನೊಂದ್ ಕಡೆ ಆಟ, ಮತ್ತೊಂದ್ ಕಡೆ ವ್ಯಾಪಾರ. ಘಮ, ಜಿಲೇಬಿ. 1 ನಾಣ್ಯಕ್ಕೆ 4. ಖಾಲಿಯಾಗುತ್ತೆ. ಬೇಗ ಬನ್ನಿ, ಬೇಗ ಬನ್ನಿ. 1 ನಾಣ್ಯಕ್ಕೆ 4? ನಮ್ ಕಡೆ ಅಂತೂ 6 ಕೊಡ್ತಾರೆ. ಹಾಗಾದ್ರೆ ಹೋಗಿ ಅಲ್ಲೇ ತಗೋ. ಬನ್ನಿ ಬನ್ನಿ, 1 ನಾಣ್ಯಕ್ಕೆ 1 ಹಣ್ಣು. ಇದಕ್ಕಿಂತ ಕಡಿಮೆಗೆ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ. 1 ನಾಣ್ಯಕ್ಕೆ ಇಷ್ಟು ದೊಡ್ಡ ಹಣ್ಣ? ಇದು ಹಲಸಿನ ಹಣ್ಣು ಮಗು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇದರ ರುಚಿ ಬೆಲ್ಲ ಮತ್ತೆ ಸಕ್ಕರೆಗಿಂತ ಜಾಸ್ತಿ ಅಂತೆ. ಒಂದ್ಸಲ ಇದರ ರುಚಿ ನೋಡು. ತಗೊಳ್ಳಿ 1 ನಾಣ್ಯ. ಆದ್ರೆ ಇದ್ರಲ್ಲಿ ಮುಳ್ಳಿದೆ. ಇದು ಸಿಪ್ಪೆ ಮಗು. ಇದನ್ನ ಕುಯ್ದು ಒಳಗಿರೋ ಹಣ್ಣನ್ನು ತಿನ್ಬೇಕು. ಹೌದಾ? ವ್ಯಾಪಾರಿ ಅಪ್ಪಂಗೆ ವ್ಯಾಪಾರಿ ಮಗ ನಾನು. 1 ನಾಣ್ಯಕ್ಕೆ ಇಷ್ಟು ದೊಡ್ಡ ಹಣ್ಣನ್ನು ತಂದಿದ್ದೀನಿ ನಾನು. ಇದನ್ನ ನೋಡಿದ್ರೆ ಅಪ್ಪ ಖುಷಿ ಪಡ್ತಾರೆ. ಅಯ್ಯೋ, ಮುಳ್ಳು! ಇಲ್ಲ ಇಲ್ಲ, ಬೀಳುತ್ತೆ ಬೀಳುತ್ತೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ವಾಹ್, ಬೆಲ್ಲ ಮತ್ತೆ ಸಕ್ಕರೆ ಏನು, ಇದ್ರ ಮುಂದೆ ಜೇನುತುಪ್ಪ ಕೂಡ ಕಡಿಮೆನೆ. ಇದು ಸಿಹಿ ಏನೋ ಇದೆ, ಆದ್ರೆ ಅಂಟಂಟು ಇದೆ. ಅಯ್ಯೋ, ಇದೇನಿದೆ ಹಿಂಗ ಅನ್ಕೊಂಡಿದೆ. ಅರೆ, ಇದಂತೂ ಬಟ್ಟೆಗೆ ಅಂಟ್ಕೊಂಡಿದೆ. ಇದೇನಾಗೋಯ್ತು? ಅಪ್ಪ ಇನ್ನೇನ್ ಬಂದ್ಬಿಡ್ತಾರೆ. ಈಗೇನ್ ಮಾಡ್ಲಿ? ಬಿಸಿ ನೀರು. ಭಾನುವರ್ಮ, ಅಯ್ಯೋ, ಅಪ್ಪ ಏನಾದ್ರೂ ನನ್ನ ಈ ಸ್ಥಿತಿಲಿ ನೋಡಿದ್ರೆ ಅವ್ರು ತುಂಬಾ ಕೋಪ ಮಾಡ್ಕೋತಾರೆ. ಓ ಭಾನುವರ್ಮ, ನನಗನ್ಸುತ್ತೆ ವಿಜಯನಗರ ತುಂಬಾ ಇಷ್ಟ ಆಗಿರ್ಬೇಕು ಅವನಿಗೆ. ನಾವು ಅರಮನೆಯಿಂದ ವಾಪಸ್ ಬರೋ ಹೊತ್ತಿಗೆ ಅವನು ಬಂದಿರ್ತಾನೆ ಅಂತ ಅನ್ಸುತ್ತೆ. ಹಾಗಾದ್ರೆ ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಹೋಗೋಣ. ರಾಜ ಅವರು ಕಾಯ್ತಿರ್ತಾರೆ ಅನ್ಸುತ್ತೆ. ಬನ್ನಿ ಹೋಗೋಣ. ದಿನಾ ಪೂರ್ತಿ ಓಡಾಡಿದ ಭಾನುವರ್ಮ ಕೂತಲ್ಲೇ ಮಲಗ್ಬಿಟ್ಟ. ಚುಂಗಿ, ಇಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಕಳ್ಳರು ಬಂದಿದ್ದಾರೆ. 1 2 3 4. ಎಷ್ಟಾಗುತ್ತೋ ಅಷ್ಟು ಕುರಿಗಳನ್ನ ತಗೊಂಡು ಹೋಗ್ಬಿಡೋಣ ಚುಂಗಿ.
ಮುಂಗಿ ಇಲ್ ನೋಡು, ಈ ಕುರಿ ಎಷ್ಟೊಂದು ಗುಂಡ್ಗುಂಡಕ್ಕಿದೆ. 4ಕ್ಕೆ ಇದೊಂದೇ ಸಮವಾಗಿದೆ. ಕಿರ್ಚಿದ್ರೆ ಜನ ಎಲ್ಲರೂ ಸೇರ್ತಾರೆ. ಅಪ್ಪಂಗೂ ಹೇಳ್ತಾರೆ ಬೇಡ ಬೇಡ, ಈಗ ನಾನ್ ಸುಮ್ನೆ ಇರೋದೇ ಒಳ್ಳೇದು. ಚುಂಗಿ, ಒಂದ್ಸಲ ನೋಡು, ನಾವು ಕತ್ಲೆಯಲ್ಲಿ ಕುರಿ ಮರಿ ಅಂತ ಆನೆ ಮರಿ ಎತ್ಕೊಂಡ್ ಬಂದಿಲ್ಲ ತಾನೆ? ಇದನ್ನ ಹೊತ್ತು ಹೊತ್ತು ಕೈಯೆಲ್ಲ ನೋವು ಬರ್ತಿದೆ. ಅಯ್ಯೋ ಎದೋಳು ಮುಂಗಿ, ಕುರಿಗೆ ಸುಸ್ತಾಗಿದೆ ಅನ್ಸುತ್ತೆ ಕಣ. ನೋಡು, ಇದೆಷ್ಟೋ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂತ. ಅಯ್ಯೋ, ಸೀನೋ ಅಂತ ಕುರಿನಾ? ನಾನು ಕುರಿ ಅಲ್ಲ, ಭಾನುವರ್ಮ. ಮುಂಗಿ, ಇದ್ಯಾವ್ದೋ ಮಾತಾಡೋ ಕುರಿ ಕಣೋ. ಇದು ಕುರಿ ಅಲ್ಲ, ಭೂತ ಭೂತ. ನನಗಂತೂ ಭಯ ಆಗ್ತಾ ಇದೆ. ನನ್ಗೂನು. ನಾನು ಭೂತ. ಈಗೇನ್ ಮಾಡೋದು? ಅಯ್ಯೋ, ಎಲ್ಲ ಓಡೋಗ್ತಿದ್ದೀರಾ? ನನ್ ಜೊತೆ ಮಾತಾಡಲ್ವಾ? ಅರೆ, ಮಾತಾಡ್ಕೊಂಡಾದ್ರೂ ಹೋಗಿ. ಅಯ್ಯೋ, ಇದಂತೂ ಭಾನುವರ್ಮನ್ ಧ್ವನಿ ಅಲ್ವಾ? ಭಾನುವರ್ಮ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅಪ್ಪ, ನೀವು? ನಾನೇನು ಮಾಡಿಲ್ಲ, ಇದೆಲ್ಲ ಕಪಟಿ ಹಲ್ಸ್ ಮಾಡಿರೋದು. ಒಂದ್ ವೇಳೆ ನೀನ್ ಕೈಗೆ ಎಣ್ಣೆ ಹಾಕಿದಿದ್ರೆ ಆ ಹಲ್ಸು ಕೈಗೆ ಅಂಟ್ಕೋತಿರ್ಲಿಲ್ಲ. ಈಗ ಏನು ಪರವಾಗಿಲ್ಲ ಬಿಡು, ಪಾಠ ಕಲ್ತ್ಕೊಂಡ್ಯಲ್ಲ. ಇದ್ರಲ್ಲೇನಿದೆ ಅಪ್ಪ? ಭಾನು, ರಾಜ ವಿದ್ಯಾಧರ ಅವರು ಒಂದು ಉಡುಗೊರೆನ ಕೊಟ್ಟು ಕಳ್ಸಿದ್ದಾರೆ. ಏನಿದೆ? ಇದ್ರಲ್ಲಿ ಕೂಡ ಕಪಟಿ ಹಲ್ಸು. ನನಗಿನ್ನ ಯಾವ್ದೇ ತೊಂದ್ರೆ ಸಿಕ್ಕಾಕೊಳಕ್ ಇಷ್ಟ ಇಲ್ಲ, ಬೇಡ. ವಿಜಯನಗರದಲ್ಲಿ ಉಡಂಗ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುರುತು ಇದ್ದೇ ಇರುತ್ತೆ. ಹಾಗೇನೆ ಉಡಂಗನ ಗುರುತು ಅವನ ಜಿಪುಣತನ ಆಗಿತ್ತು. ಅವನೆಂತ ಜಿಪುಣ ಅಂದ್ರೆ ಅವನು ತನ್ನ ಚಪ್ಲಿನ್ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದ. ಆಹಾ, ಮಜಾ ಬಂತಪ್ಪ. ಪೈಸೆ ಪೈಸೆನ ಕೂಡ್ಸಿ ಎಂತ ದೊಡ್ಡ ಮದ್ವೆ ಅದು, ಎಂತ ಸ್ವಾದಿಷ್ಟ ಭೋಜನ, ಎಂತ ತೆಂಗಿನಕಾಯಿ ಬರ್ಫಿ. ಓಹೋ, ನಾನು ಇಲ್ಲಿವರೆಗೂ ಅಂತ ಬರ್ಫಿನೇ ತಿಂದಿರ್ಲಿಲ್ಲ. ಪೈಸೆ ಪೈಸೆ ಕೂಡ್ಸಿ. ನೀನ್ ಇಂಥ ಬರ್ಫಿನ ತಿಂದಿರ್ಲಿಲ್ವಾ? ನಾನಂತೂ ನಿನ್ನಂತ ಜಿಪುಣ ಗಂಡನ್ ಮದ್ವೆ ಮಾಡ್ಕೊಂಡು ಇಲ್ಲಿವರೆಗೂ ಬರ್ಫಿನೇ ತಿಂದಿಲ್ಲ. ಅಯ್ಯೋ ಹೆಂಡತಿ, ಇನ್ನೊಂದು ಮದುವೆ ಕರೀಲಿ ತಡಿ, ನಿನಗೋಸ್ಕರನೂ 2 ತಂದು ಕೊಡ್ತೀನಿ. ಆದ್ರೆ ಗೊತ್ತಿಲ್ವೇ, ಮತ್ತೊಂದು ಮದ್ವೆ ಊಟ ಕರೀತಾರೋ ಇಲ್ವೋ? ಮದ್ವೆ ಊಟ ಯಾಕ್ ಬೇಕು? ನೀನ್ ತೆಂಗಿನಕಾಯಿ ತಂದು ಕೊಟ್ರೆ ನಾನು ಈಗ್ಲೇ ಮಾಡ್ಕೊಡ್ತೀನಿ. ಆದ್ರೆ ನಿನ್ ಹತ್ರ ತೆಂಗಿನಕಾಯಿ ತಗೊಂಡ್ ಬಾ ಅಂತ ಹೇಳೋದು ಕೋಣನ್ ಮುಂದೆ ಕಿನ್ನೂರಿ ಬಾರ್ಸ್ ಹಾಗಿರುತ್ತೆ. ಯಾಕಂದ್ರೆ ಪೈಸೆ ಪೈಸೆ ಕೂಡ್ಸೋ ಚಟದಲ್ಲಿ ನಿನ್ ಚಪ್ಲಿನ ನಿನ್ ಕೈಲೇ ಹಿಡ್ಕೊಂಡು ಓಡಾಡ್ತಿರ್ತೀಯ. ನಿನ್ ಜಿಪುಣತನದ ಚಟದಿಂದ ಅಕ್ಕಿ ಬೇಳೆನೆ ಸರಿಯಾಗಿ ತಂದ್ಕೊಡಲ್ಲ. ಇನ್ನಿವ್ನಿಗೆ ತಿನ್ನೋದಕ್ ಮಾತ್ರ ತೆಂಗಿನಕಾಯಿ ಬರ್ಫಿ ಬೇಕಂತೆ. ಅಯ್ಯೋ, ಅಕ್ಕಿ ಬೇಳೆ ವಿಷಯ ಈಗ ಯಾಕೆ ಬಿಡೆ. ನೀನು ಬರ್ಫಿ ಮಾಡ್ತೀಯ ಅಂದ್ರೆ ಹೇಳು, ನಾನು ಈಗ್ಲೇ ತೆಂಗಿನಕಾಯಿ ತಗೊಂಡು ಬರ್ತೀನಿ. ಪೈಸೆ ಪೈಸೆನ ಕೂಡ್ಸಿ. ಹಾ, ತಗೊಂಡ್ ಬಾ. ಈಗ್ಲೇ ತಂದೆ. ತೆಂಗಿನಕಾಯಿ ತಗೊಳ್ಳಿ, ತೆಂಗಿನಕಾಯಿ ತಗೊಳ್ಳಿ, ತೆಂಗಿನಕಾಯಿ. ಓ ಅಣ್ಣ, ಎಷ್ಟು ಕೊಡ್ತೀಯ? ಒಂದು ತೆಂಗಿನಕಾಯಿಗೆ 5 ನಾಣ್ಯಗಳನ್ನ ಕೊಡ್ಬೇಕಾಗತ್ತೆ. 5 ನಾಣ್ಯನ? 5 ನಾಣ್ಯ ಅಂತಂದ್ರೆ ನನ್ನ ಉಸಿರೇ ನಿಂತು ಬಿಡುತ್ತಲ್ಲಣ್ಣ. ಅಯ್ಯೋ, ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋ, ಪೈಸೆ ಪೈಸೆ ಕೂಡಿಸ್ಬೇಕು. ಪೈಸೆ ಕೂಡ್ಸೋದಿಕ್ಕೆ ಇದಕ್ಕಿಂತ ಕಡಿಮೆ ಬೇಕು ಅಂದ್ರೆ 10 ಮೈಲಿ ದೂರ ಹೋಗ್ಬೇಕಾಗತ್ತೆ. ಆಗ ಅಲ್ಲಿ ಈ ತೆಂಗಿನಕಾಯಿ ನಿಮ್ಗೆ 3 ನಾಣ್ಯಗಳಿಗೆ ಸಿಗುತ್ತೆ. ಏನೋ 5 ನಾಣ್ಯ ತೆಂಗಿನಕಾಯಿ ಕೇವಲ 3 ನಾಣ್ಯಕ್ಕ? ಅಲ್ಲ, ನನ್ನ ಬೆವರನ್ನ ಯಾಕೆ ಹಾಳು ಮಾಡ್ಕೋಬೇಕು ಅಂತ. ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸಕ್ಕೆ ಬರುತ್ತೆ ಇದು.
ಉಡಂಗ ಇನ್ನೊಬ್ಬ ತೆಂಗಿನ ವ್ಯಾಪಾರಿ ಹತ್ರ ಹೋಗ್ತಾನೆ. ಅಲ್ಲಿ ಅವನ ಆಸೆ ಇನ್ನೂ ಹೆಚ್ಚಾಗತ್ತೆ. 3 ನಾಣ್ಯದ ಎಳ್ನೀರು 2 ನಾಣ್ಯಕ್ಕೆ ಬೇಕು ಅಂದ್ರೆ ಇಲ್ಲಿಂದ 10 ಮೈಲಿ ದೂರ ಹೋಗ್ಬೇಕು. ಅಯ್ಯೋ, ಪೈಸೆ ಉಳಿಸೋದಕ್ಕೆ ನಾನು ಜಗತ್ತಿನ ಯಾವ ಮೂಲೆಗಾದ್ರೂ ಹೋಗ್ತೀನಿ. ಯಾವ್ದಾದ್ರೂ ಸವಾರಿ ಸಿಕ್ಬಿಟ್ಟಿದ್ರೆ ವಾ, ಸಿಕ್ಕೇ ಬಿಡ್ತು. ಓದಿಯೋದೇ ಆಗಿದ್ರೆ ಸ್ವಲ್ಪ ಜೋರಾಗಿ ಓದಿಬೋದಿತ್ತು. ಸೀದಾ ಹೋಗಿ ತೆಂಗಿನಕಾಯಿ ವ್ಯಾಪಾರಿ ಹತ್ರನೇ ಬೀಳ್ತಿದ್ದೆ ನಾನು. ಓ, ಇಲ್ಲಿ ಕೇಳಿ ಯಜಮಾನ್ರೆ, ನಾನು ವಿಜಯನಗರದಿಂದ ನಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿನ್ಗೆ ಸ್ವಾಗತ ಮಾಡೋದಿಕ್ಕೆ ನಾನು ತೆಂಗಿನಕಾಯಿ ಹೊಡಿಲಾ? ಸಾಧ್ಯ ಆಗೋದಿದ್ರೆ ತೆಂಗಿನಕಾಯಿನ ಒಡೆದೇ ಬಿಡಿ. ತೆಂಗಿನಕಾಯಿ ನೀರು ಮತ್ತೆ ಸಿಪ್ಪೆ ನಿನಗೆ, ಹಾಗೆ ತೆಂಗಿನಕಾಯಿ ನನಗ್ ಕೊಟ್ರೆ ಸಾಕು. ಪೈಸೆ ಪೈಸೆ ಕೂಡ್ಸಿ. ಹೋಗ್ಲಿ ಬಿಡಿ, ಒಂದ್ ಇಡೀ ತೆಂಗಿನಕಾಯಿ 1 ನಾಣ್ಯಕ್ಕೆ ಸಿಗುತ್ತಾ ಹೇಗೆ? ಅಯ್ಯೋ, ಯಾಕೆ ಸಿಗಲ್ಲ? ನೀನು ಅಷ್ಟು ದೂರದಿಂದ ಬಂದಿದ್ಯಾ, ತಗೋ ನಿನ್ ತೆಂಗಿನಕಾಯಿ. ಇದೇನು, ನಾನು ತೆಂಗಿನಕಾಯಿ ಕೇಳಿದ್ದು, ಇದು ನೋಡಿದ್ರೆ ಬರೀ ತೆಂಗಿನಕಾಯಿ ಚಿಪ್ಪು ಇದೆಯಲ್ಲ. ನೀನ್ ಕೊಡೋ ದುಡ್ಡಿಗೆ ಈ ತೆಂಗಿನಕಾಯಿ ಚಿಪ್ಪೆ ಸಿಗೋದು. ಹೋಗೋ ಹೋಗೋ ಹೋಗೋ, ಇಲ್ಲಿಂದ ಹೋಗೋ. ನಿನಗೆ ತೆಂಗಿನಕಾಯಿ ಉಚಿತವಾಗಿ ಸಿಗುತ್ತೆ ತಮ್ಮ, ಆದ್ರೆ ನಿನ್ ಕಾಲುಗಳನ್ನ ಚಕ್ರ ಮಾಡ್ಕೊಂಡು ಇಲ್ಲಿಂದ 10 ಮೈಲಿ ದೂರ ಹೋಗ್ಬೇಕಾಗತ್ತೆ. ಅಲ್ಲಿ ಸಮುದ್ರದ ದಡದಿಂದ ಎಷ್ಟು ಬೇಕಾದ್ರೂ ಕಿತ್ಕೋ. ಅರೆ ವಾ, ಎಲ್ಲಿ ನೋಡಿದ್ರು ತೆಂಗಿನಕಾಯಿನೇ. ನನ್ನ ತೆಂಗಿನಕಾಯಿ. ಅಯ್ಯೋ, ಇದೇನಾಗೋಯ್ತು? ಅಯ್ಯೋ, ಕಾಪಾಡಿ, ಯಾರಾದ್ರೂ ಇಳಿಸಿ ನನ್ನನ್ನ. ಯಾರಾದ್ರೂ ಇದ್ದೀರಾ? ಯಾರಿದ್ದೀರಾ? ಪೈಸೆ ಪೈಸೆ ಕೂಡಿಡ್ಬೇಕು. ಇದು ಹೇಗಾಯ್ತು? ಅಯ್ಯೋ, ಹೇಗೆ ಮತ್ತೆ ಏನು ಅಂತ ಆಮೇಲೆ ಹೇಳ್ತೀನಿ. ನೀನು ಮೊದಲು ನನ್ನ ಕೆಳಗಿಳಿಸೋದಕ್ಕೆ ಸಹಾಯ ಮಾಡು ಸಾಕು. ನಾನು ಹೇಗೆ ಸಹಾಯ ಮಾಡೋದಿಕ್ ಸಾಧ್ಯ? ಅಯ್ಯೋ, ಇಷ್ಟು ದೊಡ್ಡ ಆನೆ ಜೊತೆಗಿದೆ, ಆದ್ರೂ ಸ್ವಲ್ಪ ತಲೆ ಓಡಿಸೋದಿಕ್ ಆಗೋದಿಲ್ವಾ? ಪೈಸೆ ಪೈಸೆ ಕೂಡ್ಸಿ. ನೀನು ನಿನ್ನ ಆನೆ ಮೇಲೆ ನಿಂತ್ಕೊಂಡು ಹೇಗೋ ಮಾಡಿ ನನ್ನ ಕಾಲನ್ನ ಹಿಡ್ಕೊಂಡ್ರೆ ಸಾಕು, ನಾನು ಇಳ್ಕೊಂಡು ಬಿಡ್ತೀನಿ, ಸರಿನಾ? ಓಹೋ, ಇದಕ್ಕಂತೂ ತುಂಬಾನೇ ಸಮಯ ಬೇಕು. ನನಗಂತೂ ತುಂಬಾ ಕೆಲಸ ಇದೆ. ಆದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಅದೇನಪ್ಪಾ ಅಂತಂದ್ರೆ, ನೀನು ನನಗೆ 100 ನಾಣ್ಯಗಳನ್ನ ಕೊಡ್ಬೇಕು. ಆಗ ನಾನು 100 ನಾಣ್ಯನಾ? ನಾನು ಪೈಸೆ ಪೈಸೆ ಕೂಡ್ಸೋಕೆ ಇಲ್ಲಿ ತನಕ ಬಂದಿದ್ದೆ. ಈಗ ನಾನೇ ನಿನಗೆ 1 ನಾಣ್ಯದ ಬದಲಿಗೆ 100 ನಾಣ್ಯ ಕೊಡ್ಬೇಕಾ? ಅಯ್ಯೋ, ಇಲ್ಲ ಇಲ್ಲ, ಯಾವ ಬಲವಂತನೂ ಇಲ್ಲ. ನೀನು ಆರಾಮಾಗಿ ನೇತಾಡ್ಕೊಂಡೆ ಯೋಚನೆ ಮಾಡಿ ಹೇಳು, ನಾನು ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಅಣ್ಣ ನಿಂತ್ಕೋ ನಿಂತ್ಕೋ. ಅಯ್ಯೋ ಅಣ್ಣ ನಿಂತ್ಕೋ, ನಾನು ಕೊಡ್ತೀನಿ. ನೀನ್ ನನ್ನ ಕೆಳಗೆ ಇಳಿಸ್ಬೇಡಪ್ಪ ಸಾಕು. ಬಾ ನನ್ನ ಅಪ್ಪು. ಶಬಾಷ್ ಶಬಾಷ್. ಅಯ್ಯೋ, ಕಾಲ್ ಸ್ವಲ್ಪ ಕೆಳಗಡೆ ಬಿಡು. ಅಯ್ಯೋ ಅಪ್ಪು, ಎಲ್ಲಿಗೆ ಹೋಗ್ತಾ ಇದೀಯಾ ಅಪ್ಪು? ಅಯ್ಯೋ, ನಿನ್ನನ್ನು ಕಾಪಾಡೋದಿಕ್ ಬಂದು ನಾನ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಈಗ ಯಾರನ್ನಪ್ಪ ಕರೆಯೋದು? ಇಲ್ಲಿ ನೋಡಿದ್ರೆ ದೂರ ತನಕ ಯಾರು ಕಾಣ್ತಾನೆ ಇಲ್ವಲ್ಲ? ಕಾಣಿಸ್ಬಿಟ್ಟ. ಕಾಪಾಡಿ ಕಾಪಾಡಿ, ಇಲ್ಲಿ. ಈಗ ನೀನು ಮಾತ್ರ ನಮ್ಮನ್ನ ಇಲ್ಲಿಂದ ಕೆಳಗಿಳಿಸೋದಿಕ್ಕೆ ಸಹಾಯ ಮಾಡ್ಬೋದು. ಯಾಕಾಗ್ಬಾರ್ದು, ಆದ್ರೆ ಅದಕ್ಕೆ 1 ನಾಣ್ಯದ ಹಾಗೆ 1000 ನಾಣ್ಯಗಳನ್ನು ಕೊಡ್ಬೇಕಾಗತ್ತೆ. ಏನೋ 1000 ನಾಣ್ಯನ? ನಿನಗೇನಾದ್ರೂ ಗೊತ್ತಿದ್ಯಾ? 1000 ನಾಣ್ಯಕ್ಕೆ ಬದಲಾಗಿ ಪೈಸೆ ಪೈಸೆನ ಕೂಡಿಸಿ 1000 ತೆಂಗಿನಕಾಯಿನ ತಗೋಬಹುದು. ಹಾಗೆ ನನಗೆ ಇನ್ನೊಂದು ವಿಷಯನೂ ಗೊತ್ತು. ನೀವೇನಾದ್ರೂ 1000 ನಾಣ್ಯಗಳನ್ನು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೈಯಲ್ಲಿರೋ ಮೂಳೆಗಳು 1000 ತುಂಡಾದ್ರೂ ಆಗಬಹುದು. ನಾನಂತೂ ಹೊರಟೆ. ಸರಿ ಸರಿ, ನಾನು ಕೊಡ್ತೀನಿ.
ಇವನಿವಾಗ್ಲೇ ಚಮತ್ಕಾರ ತೋರಿಸ್ಬೇಕಿತ್ತ. ಅಯ್ಯೋ ನನ್ ಕೈ ಜಾರ್ತಾ ಇದೆಯಲ್ಲ. ಅಯ್ಯೋ ನೀನ್ ಮಾತ್ರ ಕೈ ಬಿಡಬೇಡ. ನೀನೇನಾದ್ರೂ ಬಿಟ್ರೆ ನಾವೆಲ್ಲ ಕೆಳಗ್ ಬಿದ್ದು ಹೋಗ್ತೀವಿ. ಅಯ್ಯೋ ಅಯ್ಯೋ ನನ್ನ ಕತೆ ಮುಗೀತು. ಅಯ್ಯೋ ನನ್ನ ನಾಣ್ಯ ಏನೇ ಎಲ್ಲಿದೆಯೇ? ಅರೇ ನಿನಗೇನಾಯ್ತೀಗ? ಈ ತೆಂಗಿನಕಾಯಿ ಎಷ್ಟಕ್ಕೆ ತಗೊಂಡ್ಬಂದೆ? 1000 ನಾಣ್ಯಕ್ಕೆ. If you like this video, subscribe to our channel Murthy Media.